ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 32ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್.ಸಿ. ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್.ಆರ್. ಶ್ರೀಧರ್. ಮುನಿಗಳನ್ನು ಕೊರೆದುಬಿಟ್ಟು 20 ಬ್ರಹ್ಮರ ಬಾಳವೆಯನ್ನು ನೋಡಿರ್ತಕ್ಕಂತಹ ನೀವು ಎಲ್ಲರಿಗಿಂತ ಹಿರಿಯರು, ಗುರುತ್ವ ಅನ್ನತಕ್ಕಂಥದ್ದು ನಿಮಗೆ ಒಪ್ಪುತ್ತೆ, ನಿಮಗೆ ಶೋಭಿಸುತ್ತೆ ಅಂತ ಹೇಳ್ತಾ ಇಷ್ಟು ದಿವಸ ನೀವು ಬಾಳಿರ್ತಕ್ಕಂಥದ್ದು, ಬದುಕಿರ್ತಕ್ಕಂಥದ್ದು ತುಂಬ ಆಶ್ಚರ್ಯ. ಶಿವಶಿವ, ನಮ್ಮ ಅಣ್ಣನ ಒಂದು ಅಶ್ವಮೇಧ ಯಾಗ ನಡೀತಾ ಇದೆ, ಅಶ್ವಮೇಧ ಯಾಗಕ್ಕೆ ನೀವು ಬರಬೇಕು, ಒಂದು ಯಾಗವನ್ನು ಯಜ್ಞವನ್ನು ನೀವು ನಡೆಸ್ಕೊಡ್ಬೇಕು ಅಂತ ಹೇಳಿದಾಗ ಮಗದಾಲಭ್ಯರು ಹೇಳ್ತಾ ಇದ್ದಾರೆ, ಅಪ್ಪ ಅರ್ಜುನ, ಈ ಗುರುತ್ವ ಅಂಥೇಳಿ ನೀವು ದೊಡ್ಡವರು, ಲೋಕಕ್ಕೆ ಪೂಜ್ಯರು, ದೊಡ್ಡವರು ಅಂಥೇಳಿ ಹೊಗಳ್ತಾ ಇದೆಯಲ್ಲ, ಇಂತಹ ಒಂದು ಭಾವನೆಯನ್ನು ನನ್ನ ಮೇಲೆ ಹೊರಿಸಬೇಡ. ಯಾರೂ ಕೂಡ ದೊಡ್ಡವರಲ್ಲ. ಈ ಕೃಷ್ಣನ ಮುಂದೆ ಜಗತ್ತಿನಲ್ಲಿ ಯಾರೂ ಕೂಡ ದೊಡ್ಡವರಲ್ಲ, ಹಿರಿಯರಲ್ಲ ಅಂಥೇಳಿ ಗುರುತ್ವ ಅನ್ನತಕ್ಕಂಥದ್ದು ಕೃಷ್ಣನಿಗೆ ಮಾತ್ರ. ಅರ್ಜುನ ಕೇಳು, ಹಿಂದೆ ಈ ಸಮುದ್ರದ ನಡುಗುಡ್ಡೆಯಲ್ಲಿ, ಈ ದ್ವೀಪದಲ್ಲಿ ನಾನು ತಪಸ್ಸನ್ನು ಮಾಡ್ತಾ ಇದ್ದೆ. ಆಗ ಒಂದು ಮಹಾಕಲ್ಪ ನಡೀತಾ ಇತ್ತು. ಆ ಮಹಾಕಲ್ಪಕ್ಕೆ ಪದ್ಮ ಅನ್ನತಕ್ಕಂತಹ ಚತುರ್ಮುಖ ಬ್ರಹ್ಮ ಒಡೆಯ, ಅವನು ಅದನ್ನು ಪಾಲಿಸ್ತಾ ಇದ್ದ. ಅವನು ಕೇಳ್ದ, ನೀನು ಯಾರು, ಯಾತಕ್ಕೋಸ್ಕರ ತಪಸ್ಸನ್ನು ಮಾಡ್ತಾ ಇದ್ದೀಯಾ? ಅದಕ್ಕೆ ನಾನು ಹೇಳಿದೆ, ತೊಲಗು ಹೊರಟು ಹೋಗ್ಬಿಡಪ್ಪ ನೀನು, ನನಗೆ ನಿನ್ನ ವರ ಬೇಡ ಅಂಥೇಳಿ ಹೇಳಿದೆ. ಆಗ ಆ ಬ್ರಹ್ಮನಿಗೆ ಸಿಟ್ಟು ಬಂದುಬಿಡ್ತು. ಗರ್ವದಿಂದ, ಏನು ಈ ರೀತಿ ಹೇಳ್ತಾ ಇದೆಯಲ್ಲ, ನನ್ನಂತಹ ಚತುರ್ಮುಖ ಬ್ರಹ್ಮನನ್ನು ಎಲ್ಲಿ ತೋರಿಸು ನೋಡೋಣ, ನನಗೆ 4 ಮುಖಗಳಿದೆ, ಅಂತಹ ಚತುರ್ಮುಖ ಬ್ರಹ್ಮನನ್ನು ನೀನು ತೋರಿಸು ಅಂತ ಹೇಳಿ ಗರ್ವದಿಂದ ಹೇಳಿದ ಆ ಬ್ರಹ್ಮ, ಪದ್ಮ ಅನ್ನತಕ್ಕಂತಹ ಬ್ರಹ್ಮ. ಅಷ್ಟು ಅವನು ಹೇಳುವಷ್ಟರಲ್ಲಿ, ಅವನ ಮಾತು ಮುಗಿಯುವಷ್ಟರಲ್ಲಿ ದೊಡ್ಡದಾಗಿರ್ತಕ್ಕಂತಹ ಒಂದು ಸುಂಟ್ರಗಾಳಿ ಬಂದುಬಿಡ್ತು. ನಮ್ಮನ್ನು ಇಬ್ಬರನ್ನೂ ಕೂಡ ಎತ್ಕೊಂಡು ಹೊರಟು ಬಿಡ್ತು. ಆ ಬ್ರಹ್ಮಾಂಡಗಳಲ್ಲಿ ಕೋಟಿ ಶತಕೋಟಿ ಬ್ರಹ್ಮಾಂಡಗಳು, ಅದೆಲ್ಲವನ್ನೂ ಕೂಡ ನಮಗೆ ತೋರಿಸ್ಬಿಡ್ತು. ಹಾಗೆ ನಮ್ಮನ್ನು ಕರೆದುಕೊಂಡು ಹೋಗಿ ಮತ್ತೆ ಬೇರೆ ಬೇರೆ 64 ಮುಖದ ಬ್ರಹ್ಮನ ಲೋಕಕ್ಕೆ, ಮತ್ತೆ ಅಲ್ಲಿಂದ 128 ಲೋಕದ ಬ್ರಹ್ಮನ ಲೋಕಕ್ಕೆ, ಹೀಗೆ ನಮ್ಮನ್ನು ಅನೇಕ ಲೋಕಗಳಿಗೆ ಬೇರೆ ಬೇರೆ ದೊಡ್ಡ ಲೋಕಗಳು, ಆ ರೀತಿಯಾಗಿರ್ತಕ್ಕಂತಹ ಲೋಕವನ್ನು ನಮ್ಮನ್ನು ಸುತ್ತಿಸಿಬಿಟ್ಟು ಹೀಗೆಯೇ ಮುಂದುವರಿತಾ ಇದೆ. ಕೊನೆಗೊಂದು ದಿನ ತೊಳಲಿದೆವು ಪಾರ್ಥ, ಕೇಳಿಂದು ನಾವೆಲ್ಲರೂ ಬಳಿಕ 1000 ಮೊಗದೊಳ್ ಎಸೆವ ಪರಮೇಷ್ಠಿಯಂ ಬಳಸಿದ ಸಮಸ್ತ ಸುರಮುನಿಗಳ ಪೊಗಳ್ವ ಸನಕಾದಿಗಳ ಗಡಣದೊಡನೆ ನಳಿನ ಸಖ ಶತಕೋಟಿ ತೇಜದಿಂ ತೊಳಗಿ ಬೆಳಗುತ್ತಿರಲು ಅನಿಬರಂ ಪೋಗಿ ಕಾಣಲ್ಕೆ ಬಳಲಿದಿರೇಕೆ ಬಂದಿರೇ ನಿಮ್ಮ ಕರುಣದಿಂದೇನು ಎಂದು ಸೈತಿಟ್ಟನು. ಮಗದಾಲಭ್ಯ ಮುನಿಗಳು ಹೇಳ್ತಾ ಇದ್ದಾರೆ, ಅರ್ಜುನ, ಹೀಗೆ ಲೋಕದಿಂದ ಲೋಕಕ್ಕೆ ನಮ್ಮನ್ನು ಸುಂಟ್ರಗಾಳಿ ಒಯ್ದು ನಮ್ಮನ್ನು ಬಳಲಿಸಿ ತೊಳಲಿಸಿ ಸಂಕಟಕ್ಕೆ ಈಡು ಮಾಡಿಬಿಡ್ತು. ಹೀಗೆ ಸಂಕಟವನ್ನು ಪಡ್ತಾ ನಾವು ಅನೇಕ ಲೋಕಗಳನ್ನು ನಾವು ಸಂಚಾರ ಮಾಡಿದ್ವಿ. ಕೊನೆಗೆ ಒಂದು ದಿವಸ 1000 ಮುಖದ ಒಂದು ಬ್ರಹ್ಮನ ಬಳಿಗೆ ನಮ್ಮನ್ನು ಕರೆದುಕೊಂಡು ಹೋಯಿತು ಆ ಸುಂಟ್ರಗಾಳಿ. ಹೋಗಿ ನೋಡ್ತೇವೆ, ಸುಂದರವಾಗಿರ್ತಕ್ಕಂತಹ ಲೋಕ, ಕೋಟಿ ಸೂರ್ಯರ ಒಂದು ತೇಜಸ್ಸು ಅವನಲ್ಲಿ ಕಾಣ್ತಾ ಇದೆ. ಆ ಸೂರ್ಯನಲ್ಲಿ 1000 ಮುಖದ ಬ್ರಹ್ಮ ಇದ್ದಾನಲ್ಲ, ಅವನ ಮುಖದಲ್ಲಿ 1000 ಕೋಟಿ ಸೂರ್ಯರ ತೇಜದಿಂದ ಅವನು ಬೆಳಗ್ತಾ ಇದ್ದಾನೆ. ಅವನನ್ನು ನೋಡಿದ್ವಿ. ಸುತ್ತಲೂ ಕೂಡ ಋಷಿಮುನಿಗಳು ಅವನ ಜಪವನ್ನು, ಅವನ ತಪಸ್ಸನ್ನು ಮಾಡ್ತಾ ಇದ್ದಾರೆ, ಅವನನ್ನು ಹೊಗಳ್ತಾ ಇದ್ದಾರೆ. ಅವನು ನಮ್ಮನ್ನು ನೋಡ್ದ. ಆ 1000 ಮುಖದ ಬ್ರಹ್ಮ ನಮ್ಮನ್ನು ನೋಡಿಬಿಟ್ಟು, ಏನು ಇಷ್ಟೊಂದು ಬಳಲಿಕೆಯಾಗಿದೆಯಲ್ಲ, ಇಲ್ಲಿಗೆ ಯಾತಕ್ಕೋಸ್ಕರ ಬಂದಿದ್ದೀರಿ ಅಂತ ಹೇಳ್ತಾ ಇದ್ದಾನಂತೆ. ಜೊತೆಗೆ ನಿಮ್ಮ ಕರುಣದಿಂದ ನೀವಿದ್ರೆ ನಾನು,
ನೀವೆಲ್ಲರೂ ಕೂಡ ಇದ್ದರೆ ನನ್ನಂಥ ಆ ಸಹಸ್ರಮುಖದ ಬ್ರಹ್ಮ ಇರೋದಕ್ಕೆ ಸಾಧ್ಯ. ನಿಮ್ಮಿಂದಲೇ ನಾನು ಇರತಕ್ಕಂಥದ್ದು ಅಂಥೇಳಿ, ನಿಮ್ಮ ಕರುಣೆ ಅದು ಅಂಥೇಳಿ ಅವನು ಹೇಳ್ದ. ಅವನು ನಮ್ಮನ್ನು ಆದರವನ್ನು ಮಾಡ್ದ. ಅವನು ಬೇರೆ ಯಾರೂ ಅಲ್ಲ. ಇವತ್ತು ನಿನ್ನೊಡನೆ ಬಂದಿದ್ದಾನಲ್ಲ ಆ ಕೃಷ್ಣ ಪರಮಾತ್ಮನೇ ಆ ಸಹಸ್ರಮುಖದ ಬ್ರಹ್ಮ. ಅವನೇ ಕೋಟಿ ಕೋಟಿ ಸೂರ್ಯಗಳ ತೇಜಸ್ಸಿನಿಂದ ಹೊಳಿತಾ ಇದ್ದವನು ಅಂಥೇಳಿ ಭಗದಾಲಭ್ಯರು ಹೇಳ್ತಾ ಇದ್ದಾರೆ ಅರ್ಜುನನಿಗೆ. ನಿಮ್ಮ ದೆಸೆಯಿಂದ ಇಸಲೇ ತನಗೆ ಸಂತತಂ ಸುಮಾನಬಹುದೆಂದು ಮಿಗೆ ಸುಪ್ರಸನ್ನತೆಯೊಳು ಎಮ್ಮನೆಲ್ಲರನಾದರಿಸಿ ನಿಗಲ್ವಿಕೆಯಿಂ ಸಹಸ್ರವದನಂ ಕಳುಹಲು ಹೆಮ್ಮೆಗಳನುಳಿದು ವಿಸ್ಮಿತರಾದೆವು. ಅವರನ್ನೆಗಂ ಮೊದಲದಂತೆಂದರಂತೆ ಕನಸಲ್ ತೋರ್ಪ ತಮ್ಮ ಲೋಕಗಳಿಗೆ ಬಂದಿದ್ದರು. ಆನೆಂದಿನ ಬಲಿದ್ದು ಈ ಕಡಲೊಳು. ಆ ಸಹಸ್ರಮುಖದ ಬ್ರಹ್ಮ ಅವನು ಹೇಳ್ತಾ ಇದ್ದಾನೆ, ನಿಮ್ಮ ದೆಸೆಯಿಂದ ನಾನು ಯಾವಾಗಲೂ ಕೂಡ ಸಂತೋಷದಿಂದ ಇರ್ತೇನೆ, ಸುಪ್ರಸನ್ನತೆಯಿಂದ ನಾನು ಇರ್ತೇನೆ ಅಂಥೇಳಿ ಹೇಳ್ತಾ ನಮ್ಮನ್ನು ಆಧರಿಸ್ಬಿಟ್ಟು ನಮ್ಮನ್ನು ಕಳಿಸ್ಕೊಟ್ಟ. ಆ ಅಹಂಕಾರಗಳನ್ನು ಬಿಟ್ಟು ಎಲ್ಲರೂ ಕೂಡ ಚತುರ್ಮುಖ ಬ್ರಹ್ಮ ಆಗಲಿ, ಅಷ್ಟಮುಖ ಬ್ರಹ್ಮ, ಷೋಡಶಮುಖ ಬ್ರಹ್ಮ, 64 ಮುಖದ ಬ್ರಹ್ಮ ಎಲ್ಲರೂ ಕೂಡ ನೋಡಿದರು, ಆಶ್ಚರ್ಯಪಟ್ಟುಬಿಟ್ರು. ಏನು ಆಶ್ಚರ್ಯ ಇದು! ಸಹಸ್ರಮುಖದ ಬ್ರಹ್ಮನಿಗೆ ಸ್ವಲ್ಪವೂ ಕೂಡ ಜಂಭ ಇಲ್ಲ, ಗರ್ವ ಇಲ್ಲ, ದರ್ಪ ಇಲ್ಲ. ಅವರೂ ಕೂಡ ಅದೇ ರೀತಿಯಾಗಿ ದರ್ಪವನ್ನು ಬಿಟ್ಟು ಎಲ್ಲರೂ ಕೂಡ ತಮ್ಮ ತಮ್ಮ ಲೋಕಕ್ಕೆ ಹೊರಟು ಹೋದರು. ನಾನೂ ಕೂಡ ಏನು ಕನಸಿರಬಹುದೇ ಇದು ಅಂಥೇಳಿ ನೋಡ್ತಾ ಇದ್ದೇನೆ. ನಾನು ತಪಸ್ಸನ್ನು ಮಾಡ್ತಾ ಇರ್ತಕ್ಕಂತಹ ಆ ದ್ವೀಪದಲ್ಲಿ ನಾನು ಕೂಡ ಬಂದಿದ್ದೆ. ಆದ್ದರಿಂದ ಗರ್ವವನ್ನು ಯಾರು ಜ್ಞಾನಿಗಳಾಗಿದ್ದಾರೆ ಅವರು ಗರ್ವವನ್ನು ಪಡ್ಕೂಡ್ದು. ಸಹಸ್ರಮುಖ ಬ್ರಹ್ಮ ಯಾವ ರೀತಿ ಗರ್ವವನ್ನು ತೋರಿಸ್ಲಿಲ್ವೋ ಹಾಗೆ ಅಂತಹ ಪರಮಾತ್ಮನೇ ಗರ್ವವನ್ನು ತೋರಿಸಲಿಲ್ಲ ನಮ್ಮೊಡನೆ. ಇನ್ನು ಸಾಮಾನ್ಯರಾಗಿರ್ತಕ್ಕಂಥವರು ಗರ್ವವನ್ನು ತೋರಿಸಬಾರ್ದು. ಅದರಿಂದ ಕೋವಿದಗೆ ಗರ್ವವಂ ಮಾಡಲಾಗದು ಪಾರ್ಥ. ತಾನಂದು ಸಂಧಿಸದ ಸಾಸಿರ ಮೊಗದ ಪುರುಷನೀತನಲ್ಲವೇ ಕೃಷ್ಣ ರೂಪದಿ ಕಾಣಿಸುವನೀ ಜಗದೊಳು. ಉದದಿ ಮಧ್ಯದೊಳಿನ್ನೆಗಂ ಭಜಿಸುತ್ತಿದ್ದುಣೆ ಆದುದು ಸಫಲಮೆಂದು ಭಗದಾಲ್ಭ್ಯ ಮುನಿ ನುಡಿಯಲ್ಕೆಯೇ ಮುದದಿಂದ ಕೇಳ್ದು ವಿಸ್ಮಿತರಾಗಿ ಸಂಭಾವಿಸಿದರು ಅರ್ಜುನಾದಿರುವರು. ಭಗದಾಲಭ್ಯ ಮುನಿಗಳು ಈ ಕಥೆಯನ್ನು ಹೇಳಿಬಿಟ್ಟು ಎಲ್ಲ ಲೋಕಗಳಿಂದ ಲೋಕಗಳಿಗೆ ನಾವು ಹೋಗಿ ಸಂಚಾರವನ್ನು ಮಾಡಿ ಸಹಸ್ರಮುಖದ ಬ್ರಹ್ಮನನ್ನು ನೋಡದೆ ಅವನು ಗರ್ವವನ್ನು ಪಡಲಿಲ್ಲ ಅಂತೇಳಿ ಹೇಳ್ತಾ, ಯಾರೂ ಕೂಡ ತಿಳಿದವರು, ಯಾರೂ ಕೂಡ ಜ್ಞಾನಿಗಳು ಗರ್ವವನ್ನು ಪಡಬಾರ್ದು. ಅಂದು ಸಹಸ್ರಮುಖದ ಬ್ರಹ್ಮನನ್ನು ನಾನು ನೋಡಿದ್ನಲ್ಲ, ಅವನು ಬೇರೆ ಅಲ್ಲ, ಈ ಕೃಷ್ಣ ಬೇರೆ ಅಲ್ಲ. ಇವತ್ತು ಧರ್ಮ ಸಂಸ್ಥಾಪನೆಗೋಸ್ಕರ ಈ ಕೃಷ್ಣನಾಗಿ ಜಗತ್ತಿನಲ್ಲಿ ತೋರಿಸ್ಕೊಳ್ತಾ ಇದ್ದಾನೆ ಅಂಥೇಳಿ ಹೇಳ್ತಾ, ಸಮುದ್ರದ ಮಧ್ಯದಲ್ಲಿ ಇವನನ್ನು ನಾನು ಇವತ್ತಿನವರೆಗೆ ತಪಸ್ಸನ್ನು ಮಾಡ್ತಾ ಇದ್ದೆ, ಅವನ ಭಜನೆಯನ್ನು ಮಾಡ್ತಾ ಇದ್ದೆ. ಇಂದಿಗೆ ಸಫಲವಾಯಿತು ನನ್ನ ಜೀವನ. ಇವತ್ತು ಆ ಕೃಷ್ಣನ ದರ್ಶನ ನನಗೆ ಉಂಟಾಯಿತು ಅಂತ ಹೇಳಿ ಭಗದಾಲಭ್ಯರು ಹೇಳ್ತಾ ಇದ್ದಾರೆ. ಅರ್ಜುನಾದಿಗಳು ಕೂಡ ಆಶ್ಚರ್ಯಚಕಿತರಾಗಿ ಇವನನ್ನು ಹೊಗಳ್ತಾ ಇದ್ದಾರಂತೆ ಭಗದಾಲಭ್ಯರನ್ನ. ಅವರನ್ನು ಗೌರವಿಸಿಬಿಟ್ಟು ಆದರಿಸಿಬಿಟ್ಟು ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ಶ್ರೀಕಮಲಲೋಚನಂ ಭಗದಾಲ್ಭ್ಯನಂ ಬಳಿಗ ಭೂಕಾಂತರದ್ವರಕ್ಕೆ ನೀವು ವಿಜಯಂಗಯ್ಯ ಬೇಕು ಎಂದೊಡಂಬಡಿಸಿ ವಾಜಿಸೈದಂಬುದಿಯ ತಡಿಗೆ ಬಂದು ಆ ಋಷಿಯನು ಲೋಕ ಮರಿಯಲ್ಕೆ ಶಿಬಿರಾರೋಹಣಂ ಗೈಸಲು ಕುದುರೆಗಳು ತಿರುಗಿ ಸಿಂಧು ದೇಶಕ್ಕೆ ಬರಲು ಅನೇಕ ಪೃಥ್ವಿ ಪಾಲರೊಡನೆ
ಕೃಷ್ಣಾರ್ಜುನರು ನಡೆತಂದರು ಉತ್ಸವದೊಳು. ಆಗ ಕೃಷ್ಣ ಮಗಧಾಲಭ್ಯರನ್ನು ನೋಡಿಬಿಟ್ಟು ಹೇಳ್ತಾ ಇದ್ದಾನೆ, ಧರ್ಮರಾಜನ ಅಶ್ವಮೇಧಕ್ಕೆ ನೀವು ಬರಬೇಕು, ಅಲ್ಲಿ ನೀವು ಆ ಯಜ್ಞವನ್ನು ನಡೆಸ್ಕೊಡ್ಬೇಕು ಅಂಥೇಳಿ ಅವರಿಗೆ ಆಹ್ವಾನವನ್ನು ಕೊಟ್ಬಿಟ್ಟು ಅವರನ್ನು ಒಪ್ಪಿಸಿದ್ದಾನಂತೆ ಶ್ರೀಕೃಷ್ಣ. ಕುದುರೆಗಳ ಸಹಿತವಾಗಿ ಅವರು ಸಮುದ್ರದ ದಡಕ್ಕೆ ಬಂದಿದ್ದಾರೆ. ಆ ಭಗದಾಲಭ್ಯರ ಮುನಿಗಳನ್ನೂ ಕೂಡ ಕರೆದುಕೊಂಡು ಬಂದಿದ್ದಾರೆ. ಆ ಭಗದಾಲಭ್ಯ ಮುನಿಗಳನ್ನು ಒಳ್ಳೆಯ ಪಲ್ಲಕ್ಕಿಯಲ್ಲಿ ಉತ್ಸವದ ರೂಪದಲ್ಲಿ ಅವರನ್ನು ಹಸ್ತಿನಾಪುರಕ್ಕೆ ಕಳಿಸಿಕೊಟ್ಟಿದ್ದಾನೆ ಕೃಷ್ಣ ಮತ್ತು ಅರ್ಜುನರು. ಮತ್ತು ಆ ಕೃಷ್ಣಾರ್ಜುನರು ಮತ್ತು ಮುಂದಿನ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಉತ್ಸವದಂತೆ ಕಾಣ್ತಾ ಇದೆ. ಅವರು ಬಂದುಬಿಟ್ಟು ಸಿಂಧು ದೇಶವನ್ನು ಪ್ರವೇಶ ಮಾಡಿದ್ದಾರೆ. ಪೃಥ್ವೀಂದ್ರ ಕೇಳು ಸಿಂಧು ದೇಶದೊಳ್ ಎಸೆವ ಜಯದ್ರಥನ ಪಟ್ಟಣಗೆ ನಡೆತಂದು ಅರ್ಜುನ ದೈತ್ಯ ಮಥನರು ಈ ವಾರ್ತೆಯಂ ಕೇಳ್ದು ಅತಿಬಾಲನಾಗಿಹ ದುಶ್ಚಳೆಯ ತನುಜನು ವ್ಯತಿಸಿ ಮೈ ಮರೆದನು. ಓಲಗದ ಮಂತ್ರಿಗಳೆಣಿಗೆ ಶಿಥಿಲ ಮಾದುದು ಪುರಂ ತಲ್ಲಣಿಸಿತು ಇದ್ದುದೇ ಕಥನಮಂ ಧೃತರಾಷ್ಟ್ರ ಸುತೆಗೆ ಅರುಪದಿರಲಾಗಿ ಪೊರೆಮಟ್ಟಳು ಅರೆಬೆದದ್ದು ಪೊರೆಮಟ್ಟಳು. ಮಗಧಾಲಭ್ಯ ಮುನಿಗಳನ್ನು ಹಸ್ತಿನಾವತಿಗೆ ಕಳಿಸಿಕೊಟ್ಟಿರ್ತಕ್ಕಂತಹ ಕೃಷ್ಣಾರ್ಜುನರು ಬರ್ತಾ ಇದ್ದಾರೆ. ಸಿಂಧು ದೇಶಕ್ಕೆ ಬಂದಿದ್ದಾರೆ. ಇದು ಜಯದ್ರಥನ ದೇಶ. ಇದು ಆ ಜಯದ್ರಥ ಆ ಯುದ್ಧದಲ್ಲಿ ಮಡಿದು ಹೋದ ಮೇಲೆ ಅಲ್ಲಿ ದುಶ್ಶಳೆ ಎನ್ನತಕ್ಕಂತಹವಳು, ಈ ಪಾಂಡವರ ತಂಗಿಯಾಗಿದ್ದಾಳೆ ಅವಳು ಬಂದುಬಿಟ್ಟು ಈ ಜಯದ್ರಥನ ಪಟ್ಟಣವನ್ನು ಆಳ್ತಾ ಇದ್ದಾಳೆ ತನ್ನ ಮಗನೊಡನೆ. ಆ ಮಗ ಈ ವಿಷಯ ತಿಳಿಯಿತು. ಪಾರ್ಥ ಬರ್ತಾ ಇದ್ದಾನೆ, ಕೃಷ್ಣ ಬರ್ತಾ ಇದ್ದಾನೆ, ಯುದ್ಧಕ್ಕೋಸ್ಕರ ಬರ್ತಾ ಇದ್ದಾರೆ ಅಂತೇಳಿ ಹೆದರ್ಬಿಟ್ಟು ಮೂರ್ಛೆ ಹೋಗ್ಬಿಟ್ಟಂತೆ ಅವನ ಮಗ. ಆ ಮೂರ್ಛೆ ಹೋಗ್ಬಿಟ್ಟಿದ್ದಾನೆ. ಮಂತ್ರಿಗಳು ಏನು ಮಾಡಬೇಕು ಅಂಥೇಳಿ ಅವರಿಗೆ ತೋಚ್ತಾ ಇಲ್ಲ. ಎಲ್ಲರೂ ಕೂಡ ಹೆದರ್ಕೊಳ್ತಾ ಇದ್ದಾರೆ. ನಗರದಲ್ಲಿರ್ತಕ್ಕಂತಹ ಎಲ್ಲ ಜನರು ಕೂಡ, ಪುರಜನರು ಎಲ್ಲರೂ ಕೂಡ ಏನು ಯಾರು ಗತಿ ಇದಕ್ಕೆ, ನಮ್ಮ ರಾಜ ಮೂರ್ಛೆ ಹೋಗಿದ್ದಾನೆ, ಅವನು ಚಿಕ್ಕವನು ಕೂಡ ಆಗಿದ್ದಾನೆ, ಅವನು ದುಶ್ಶಳೆ ಎನ್ನತಕ್ಕಂತಹ ಸ್ತ್ರೀ ರಾಜ್ಯವನ್ನು ಆಳ್ತಾ ಇದ್ದಾಳೆ, ಏನು ಮಾಡಬೇಕು ಅಂತ ಹೇಳಿ ತೋಚ್ತಾ ಇಲ್ಲ. ಜಯದ್ರಥನ ಹೆಂಡತಿಯಾಗಿರ್ತಕ್ಕಂತಹ ದುಶ್ಶಳೆ ಕೂಡ ತುಂಬ ಹೆದರ್ಕೊಂಡ್ಬಿಟ್ಟು ದುಃಖದಿಂದ ಏನು ಮಾಡಲಿ ಅಂಥೇಳಿ ಕೃಷ್ಣಾರ್ಜುನನನ್ನು ನೋಡೋದಕ್ಕೋಸ್ಕರ ಹೊರಟು ಬಂದಿದ್ದಾಳೆ. ಎಲ್ಲಿ ಬಹನರ್ಜುನರ ರಥದ ಮೇಲೆ ಅಸುರರನಲ್ಲಿ ಗೈ ತಂದು ಚೀರಿದಳು. ಎಲೆ ಜಗನ್ನಾಥ ಮಲ್ಲಮರ್ದನ ಮಾನಿನಿಯ ಮೊರೆಯ ಲಾಲಿಸು ಹಿಂದೀ ಸವ್ಯಸಾಚಿ ತನ್ನ ವಲ್ಲಭನ ಬಗೆಯಂದು ಕೊಂದನು. ಇಹುದೊಂದು ಶಿಶು ತಲ್ಲಣಿಸುತ್ತಿದೆ ಕಾಯ ಬೇಗನೆ ಧನಂಜಯಂ ನಿಲ್ಲದೆ ವರೂಥದಿಂದಿಳಿದು ಬಂದು ಆಕೆಗ ವಿನಮಿಸಿ ಬಳಿಗಿಂತೆಂದನು. ಆ ದುಶ್ಶಳೆ ಬಹಳ ದುಃಖದಿಂದ ಓಡಿ ಬರ್ತಾ ಬರ್ತಾ ಬಂದುಬಿಟ್ಟು ಕಾಣ್ತಾ ಇದ್ದಾಳೆ. ಕೃಷ್ಣಾರ್ಜುನರು ರಥದ ಮೇಲೆ ಬರ್ತಾ ಇದ್ದಾರೆ. ಆಗ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಕೃಷ್ಣ ಜಗನ್ನಾಥ, ನೀನು ಸಾಮಾನ್ಯನಲ್ಲ, ಚಾಣೂರ ಮುಷ್ಟಿಕ ಎಂತೆಂತಹ ಮಲ್ಲರನ್ನು ಮರ್ದನ ಮಾಡಿರ್ತಕ್ಕಂಥವನು ನೀನು ಜಗನ್ನಾಥನಾಗಿದ್ದೀಯ. ನಿನ್ನಂತಹ ಪರಮಾತ್ಮನನ್ನು ನಾನು ಮೊರೆ ಹೋಗ್ತಾ ಇದ್ದೇನೆ. ಈ ರಾಜ್ಯವನ್ನು ಆಳ್ತಾ ಇರ್ತಕ್ಕಂಥವಳು ನಾನು ಹೆಂಗಸು. ನಾನು ಹಿಂದೆ ನನ್ನ ಪತಿಯನ್ನು ಆ ಯುದ್ಧದಲ್ಲಿ ಕಳೆದುಕೊಂಡಿದ್ದೇನೆ. ನನ್ನ ಮಗ ನೀವು ಬಂದಿರತಕ್ಕಂತಹ ವಿಷಯ ತಿಳಿದುಬಿಟ್ಟು ಮೂರ್ಛೆ ಹೋಗಿಬಿಟ್ಟಿದ್ದಾನೆ. ಅವನನ್ನೂ ಕೂಡ ನೀನು ರಕ್ಷಣೆಯನ್ನು ಮಾಡಬೇಕು, ನನ್ನ ರಾಜ್ಯವನ್ನು ರಕ್ಷಣೆ ಮಾಡಬೇಕು. ಹಿಂದೆ ಜಯದ್ರಥನನ್ನು ನನ್ನ ಗಂಡನನ್ನು ಈ ಅರ್ಜುನ ಕೊಂದಿದ್ದಾನೆ. ಇವನು ನಮ್ಮ ಶತ್ರು ಅಂಥೇಳಿ ಅರ್ಜುನ ನನ್ನ ಗಂಡನನ್ನು ಕೊಂದಿದ್ದಾನೆ. ಆದ್ದರಿಂದ ಇವತ್ತು ನನ್ನ ರಾಜ್ಯವನ್ನು ನೀನು ಕಾಪಾಡಬೇಕು.
ಇವತ್ತು ನಾವು ಶತ್ರುಗಳೆಲ್ಲ ನಿಮಗೆ. ಅವತ್ತು ನನ್ನ ಗಂಡ ತಪ್ಪನ್ನು ಮಾಡಿದ್ದ, ಶತ್ರು ಆಗಿದ್ದ, ಆದ್ದರಿಂದ ಅರ್ಜುನ ಕೊಂದಿದ್ದಾನೆ. ಇವತ್ತು ನಾವು ನಿಮ್ಮ ಶತ್ರುಗಳಲ್ಲ, ನಮ್ಮನ್ನು ನೀನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಅಳ್ತಾ ಇದ್ದಾಳಂತೆ, ಗೋಳಿಡ್ತಾ ಇದ್ದಾಳೆ. ಆಗ ಅರ್ಜುನ ರಥದಿಂದ ಇಳಿದು ಬಂದು ತಾನು ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಅರ್ಜುನನಿಗೆ ಅಕ್ಕ ಆಗಬೇಕು ಈ ದುಶ್ಶಳೆ. ಬಂದುಬಿಟ್ಟು ನಮಸ್ಕಾರವನ್ನು ಮಾಡ್ತಾ, ತಾಯೇ ಬಗೆಗೊಂಡು ನಾ ನಿನಗಂದು ಮಾಡಿದನ್ಯಾಯಮಂ ಸೈರಿಬುದು ನಿನ್ನ ತನುಜಾತನಂ ನೋಯಿಸುವನಲ್ಲ. ತಾಯೇ ರಾಜ್ಯವನು ಗಣಿತಾಶ್ವ ಮದಕರಿಗಳಂ ಕೊಟ್ಟು ನಿನಗೆ ರಾಯನ ಮಹಾದ್ವರಗೆ ಕೂಡಿಕೊಂಡೊಯ್ವೆನು ಎನಲಾಯತಾಂಬಗಿ ಮತ್ತೆ ಶೋಕವಿಮ್ಮಿಡಿಸೆಯೇ. ನಾರಾಯಣನ ಪದಕಮಲದೊಳ್ ಪೊರಳಿ ಕಡಲಿಡುವ ಕಂಬನಿಯೊಳು ಇಂತೆಂದಳು. ಆಗ ಅರ್ಜುನ ಹೇಳ್ತಾ ಇದ್ದಾನೆ, ಅಮ್ಮ, ನಾನು ಯುದ್ಧಕ್ಕೋಸ್ಕರ ನಿನ್ನಲ್ಲಿಗೆ ಬಂದಿಲ್ಲ, ನಿನ್ನನ್ನು ನೋಯಿಸೋದಿಲ್ಲ. ಅಂದು ನಿನ್ನ ಗಂಡ ಜಯದ್ರಥ ನನ್ನ ಶತ್ರುವಿನ ಪಕ್ಷದಲ್ಲಿದ್ದ, ದುರ್ಯೋಧನನ ಪಕ್ಷದಲ್ಲಿದ್ದ. ನಾನು ಯುದ್ಧವನ್ನು ಮಾಡಲೇಬೇಕಾಗಿತ್ತು. ಜೊತೆಗೆ ನನ್ನ ಮಗನನ್ನು ಅವನು ಕೊಂದಿದ್ದ, ನನ್ನ ಶತ್ರುವಾಗಿದ್ದ. ಆದ್ದರಿಂದ ಅವತ್ತು ಯುದ್ಧವನ್ನು ಮಾಡದೆ ಅವನನ್ನು ಕೊಂದೆ. ಆದರೆ ಇಂದು ನೀವು ಯಾರೂ ಕೂಡ ನನಗೆ ಶತ್ರುಗಳಲ್ಲ. ನಿಮಗೆ ಯುದ್ಧವನ್ನು ಮಾಡೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿಲ್ಲ. ಅಂದಿನ ಅನ್ಯಾಯವನ್ನು, ಅಂದಿನ ದುಃಖವನ್ನು ನೀನು ಸಹಿಸ್ಕೋ, ಸಮಾಧಾನ ಪಟ್ಕೋ. ನಿನ್ನ ಮಗನನ್ನು ನಾನು ನೋಯಿಸೋದಿಲ್ಲ. ಅನೇಕ ಆನೆ, ಕುದುರೆ, ರಾಜ್ಯವನ್ನು ನಿನಗೆ ಕೊಟ್ಟುಬಿಟ್ಟು ನಾನು ನಿನ್ನನ್ನು ಆದರ ಮಾಡಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇನೆ. ಜೊತೆಗೆ ನಿನ್ನನ್ನು ಯಜ್ಞಕ್ಕೆ ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ತಾವು ಯಜ್ಞಕ್ಕೆ ಬರಬೇಕು, ಅಣ್ಣ ಮಾಡ್ತಾ ಇರ್ತಕ್ಕಂತಹ ಅಶ್ವಮೇಧ ಯಾಗದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ದುಶ್ಶಳೆಯ ಬಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಅರ್ಜುನ. ಅವಳು ಕಂಬನಿಯನ್ನು ತುಂಬಿಕೊಂಡ್ಬಿಟ್ಟು ಕಣ್ಣುಗಳ ನೀರನ್ನು ಹರಿಸ್ತಾ ಆ ಕೃಷ್ಣನ ಪಾದದ ಮೇಲೆ ಬಿದ್ದುಬಿಟ್ಟು ಹೇಳ್ತಾ ಇದ್ದಾಳೆ, ಕೃಷ್ಣ, ನಾನು ಬರಬಹುದೇ? ನಾನು ವಿಧಿವೇ ಅಲ್ವೇ? ನಾನು ಯಜ್ಞಕ್ಕೆ ಬರಬಹುದೇ ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಪ್ರಾಣಿಗಳ ಹೃದಯದೊಳ್ ದೇವ ನೀನಿರ್ಪುದಂ ಮಾಣಿಸುವೆನ ಇತರ ದುಃಖ ಕುಲವನೆಂಬುದಂ ಕಾಣಿಸಿದೆ. ದ್ರೌಪದಿಯ ಮಾನಮಂ ಕಾಯ್ವಂದು ಶೋಕಾಗ್ನಿ ಸುಡುವುದೆಂದು ಮೇಣಿದಂ ಭಿನ್ನೈಸಲೇ. ಇನ್ನು ಸಲೆ ಸುಖ ಶ್ರೇಣಿಯಂ ನೆನೆದ ಮಾತ್ರದೊಳ್ ಈವೆ ನಿನ್ನ ಕಲ್ಯಾಣ ಮೂರ್ತಿಯ ದರ್ಶನದೊಳೆ. ಆಂ ಕೃತಾರ್ಥೆ ಎಲ್ಲವೇ ಸಲಹಬೇಕೆಂದಳು. ದುಶ್ಶಳೆ ಹೇಳ್ತಾ ಇದ್ದಾಳೆ, ಕೃಷ್ಣ ದೇವ, ನೀನು ಎಲ್ಲ ಪ್ರಾಣಿಗಳ, ಎಲ್ಲರ ಆತ್ಮದಲ್ಲಿ ನೀನಿದ್ದೀಯ. ನೀನು ಎಲ್ಲರನ್ನೂ ಕೂಡ ಕಾಪಾಡ್ತಕ್ಕಂಥವನು. ಯಾರು ಶರಣಾಗತರಾಗಿ ಬಂದಿದ್ದಾರೆ ಅವರ ದುಃಖವನ್ನು ನಿವಾರಣೆ ಮಾಡ್ತಕ್ಕಂಥವನು ನೀನು. ಅಂದು ದ್ರೌಪದಿ ಸಭೆಯಲ್ಲಿ ಪ್ರಾರ್ಥನೆ ಮಾಡಿದಾಗ ಅವಳಿಗೆ ಅಕ್ಷಯಾಂಬರವನ್ನು ನೀಡಿ ನೀನು ಕಾಪಾಡಿದೆ. ನಿನ್ನ ಪರಮಾತ್ಮನ ಒಂದೇ ಲೀಲೆಯನ್ನು ತೋರಿಸಿದೆ. ನನ್ನನ್ನು ಶೋಕದ ಬೆಂಕಿ ಇವತ್ತು ಸುಡ್ತಾ ಇದೆ. ಏನು ಹೇಳಲಿ ನಾನು? ನನ್ನ ಮಕ್ಕಳನ್ನು ಹೇಗೆ ಕಾಪಾಡಿಕೊಳ್ಳಿ? ನೀನು ನಿನ್ನ ಪ್ರಾರ್ಥನೆಯನ್ನು ಮಾಡಿದ ಕಾಲಕ್ಕೆ ಎಲ್ಲರನ್ನೂ ಕೂಡ ನೀನು ಕಾಪಾಡ್ತೀಯ. ಎಲ್ಲ ಸುಖ ಸಂತೋಷಗಳನ್ನು ಕೂಡ, ಎಲ್ಲ ಸುಖವನ್ನು ಸಾಲು ಸಾಲಾಗಿ ಕೊಡ್ತೀಯ. ನೀನು ಕಲ್ಯಾಣ ಮೂರ್ತಿ ನೀನು ಅಂಥೇಳಿ ನಿನ್ನ ದರ್ಶನದಿಂದ ನಾನು ಕೃತಾರ್ಥಯಾದೆ ಅಂಥೇಳಿ ಹೇಳ್ತಾ ಇದ್ದಾಳೆ ದುಶ್ಶಳೆ. ದೇವ ತನಗೊಡ ಹುಟ್ಟಿದವಳೆಂದು ನರನೆನ್ನ ನಾವದರದಿಂ ಕರವೆನು ಅಧ್ವರಗೆ ಬರಲಪ್ಪುದೇ ವಿಧವೇ. ಹಯಹಸ್ತಿಗಳ ನಿತ್ತೊಡಳ್ ಆಳ್ವರಾರ್ ಪತಿಪುತ್ರರಿಲ್ಲ ತನಗೇ.
ಸಂತವಿಸಿ ನಗರಮಂ ಪೊಕ್ಕಂ ಕಿರೀಟಿ ಸೈದ ಆಗ ದುಶ್ಯಳೆ ಹೇಳ್ತಾ ಇದ್ದಾಳೆ, ಅಪ್ಪ ಕೃಷ್ಣ, ತಂಗಿ ಆಗಿರೋದ್ರಿಂದ ನನ್ನನ್ನು ಅರ್ಜುನ ಯಜ್ಞಕ್ಕೆ ಬಾ ಅಂತ ಹೇಳಿ ಕರೀತಾ ಇದ್ದಾನೆ, ನಾನು ಬರಬಹುದೇ? ವಿಧವೆ ಇಂತಹ ಯಜ್ಞ ಯಾಗಗಳಲ್ಲಿ ಭಾಗವಹಿಸಬಹುದೇ ಅಂತ ಹೇಳಿ ಹೇಳ್ತಾ, ಜೊತೆಗೆ ಈ ಅರ್ಜುನ ಅನೇಕ ಆನೆ ಕುದುರೆಗಳನ್ನು ಕೊಡ್ತೇನೆ, ರಾಜ್ಯವನ್ನು ಕೊಡ್ತೇನೆ, ನಾನು ಗೆದ್ದಿರ್ತಕ್ಕಂತಹ ರಾಜ್ಯ ಎಲ್ಲವನ್ನೂ ಕೂಡ ದುಶ್ಯಳಿಗೆ ಕೊಡ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾನಲ್ಲ, ಯಾರು ಇದನ್ನು ಆಳಬೇಕು? ನನ್ನ ಮಗ ಇನ್ನೂ ಕೂಡ ಚಿಕ್ಕವನು, ಅವನು ಈಗ ಮೂರ್ಛೆ ಹೋಗಿಬಿಟ್ಟಿದ್ದಾನೆ, ಅವನ ರಕ್ಷಣೆಯನ್ನು ನೀನು ಮಾಡಬೇಕು ಅಂತ ಹೇಳಿ ದುಶ್ಯಳೆ ನಾನಾ ಪರಿಯಾಗಿ ಕೃಷ್ಣನನ್ನು ಪ್ರಾರ್ಥಿಸ್ತಾಳೆ. ಹೀಗೆ ಶೋಕದಿಂದ ಕೂಡಿರ್ತಕ್ಕಂತಹ ಆ ದುಶ್ಯಳೆಯನ್ನು ರಕ್ಷಣೆಯನ್ನು ಮಾಡ್ತಾನೆ ಶ್ರೀಕೃಷ್ಣ. ಕೃಪಾ ಸಮುದ್ರನಾಗಿರ್ತಕ್ಕಂತಹ ಕೃಷ್ಣ ಅವಳನ್ನು ಮೇಲೆ ಎತ್ತಿಬಿಟ್ಟು ಸಮಾಧಾನವನ್ನು ಮಾಡಿ ಅರ್ಜುನನನ್ನು ಕೂಡ ಕರೆದುಕೊಂಡ್ಬಿಟ್ಟು ಅವರ ನಗರವನ್ನು ಪ್ರವೇಶ ಮಾಡ್ತಾರೆ ಕೃಷ್ಣಾರ್ಜುನರು. ಬಳಿಕ ದುಶ್ಯಳೆ ಕಾಣಿಸಿದೊಡೆ ಆ ಕುಮಾರಂಗೆ ನಳಿನಾಕ್ಷನ ಭಯಮಂ ಕೊಟ್ಟು ಸಂತೈಸಿ ಕರತಳದಿಂದ ಮೈದಡವಿದಂ ಕೂಡೆ ಕಂಡುದು ಸಮಸ್ತ ಜನ ಮಗರಿಬುವನು ಉಳಲೊಳ್ಳೆಗಳ್ದು ಉತ್ಸವದ ಗುದಿ ತೋರಣ ಮೊಳಗಿದವು ವಿವಿಧ ವಾದ್ಯಧ್ವನಿಗಳು ಆಗ ಮಂಗಳ ನೃತ್ಯ ಗೀತಗಳು ಎಸಗಿದವು ಹರಿಪಾಚರಲ್ಲಿ ಸತ್ಕುತರಾದರು. ಕೃಷ್ಣಾರ್ಜುನರು ದುಶ್ಯಳೆಯನ್ನು ಕರೆದುಕೊಂಡ್ಬಿಟ್ಟು ನಗರವನ್ನು ಪ್ರವೇಶ ಮಾಡಿದ್ದಾರೆ. ತುಂಬ ಸಂತೋಷವಾಗಿಕೊಂಡಿದ್ದಾರೆ ಎಲ್ಲರೂ ಕೂಡ. ಆ ಕೃಷ್ಣನ ಅಭಯವನ್ನು ಕಂಡು ಎಲ್ಲರೂ ಕೂಡ ಸಂತೋಷ ಪಡ್ತಾ ಇದ್ದಾರೆ. ಸಮಸ್ತ ಜನರು ಕೂಡ ಕೃಷ್ಣನ ದರ್ಶನವನ್ನು ಮಾಡಿ ತಮ್ಮ ಪಾಪವನ್ನು ಕಳೆದುಕೊಂಡಿದ್ದಾರೆ. ಪಾಪವನ್ನು ಕಳೀತಕ್ಕಂಥವನು ಇವನು, ಸಾಮಾನ್ಯನಲ್ಲ ಇವನು ಅಂಥೇಳಿ ಎಲ್ಲರೂ ಕೂಡ ಸಂತೋಷಗೊಂಡಿದ್ದಾರೆ. ಎಲ್ಲ ಊರನ್ನ ಎಲ್ಲರೂ ಕೂಡ ತೋರಣಾದಿಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ, ಸುಣ್ಣ ಬಣ್ಣಗಳನ್ನು ಬಳದಿದ್ದಾರೆ, ಶೃಂಗಾರವನ್ನು ಮಾಡಿದ್ದಾರೆ. ಎಲ್ಲ ವಾದ್ಯಗಳು ಕೂಡ ಮೊಳಗ್ತಾ ಇದೆಯಂತೆ. ಈ ಕೃಷ್ಣಾರ್ಜುನರನ್ನು ಅನೇಕ ನೃತ್ಯ, ಗೀತೆ, ಸಂಗೀತ ಎಲ್ಲವನ್ನೂ ಕೂಡ ಮಾಡಿಬಿಟ್ಟು ಅವರಿಬ್ಬರನ್ನೂ ಕೂಡ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ಬಂದಿರತಕ್ಕಂತಹ ಎಲ್ಲ ರಾಜ ಮಹಾರಾಜರಿಗೂ ಕೂಡ ಸತ್ಕಾರವನ್ನು ಮಾಡಿದ್ದಾರೆ ಈ ಸಿಂಧು ದೇಶದಲ್ಲಿ. ಹೀಗೆ ಇದನ್ನು ತಾನು ಅಪಚಾರವನ್ನು ಮಾಡಿದರೆ ಅದನ್ನು ಮನ್ನಿಸಬೇಕು ಅಂತ ಹೇಳಿ ಅರ್ಜುನ ಹೇಳ್ತಾ ಇದ್ದಾನೆ. ಮರುಗಿ ಕಂಬನಿ ದುಂಬಿ ಮಾಡಿದ ವಿಘಾತಿಯಂ ಮರೆದು ಸುತನಂ ಕೂಡಿಕೊಂಡು ನೃಪನತ್ವರಗೆ ಪೊರಮಟ್ಟು ಬಂದು ಕಾಂಬುದು ಕುಂತಿ ದೇವಿ ಪಾಂಚಾಲ ತನುಜಯರನೆಂದು ನೆರೆ ನೆರಂ ಸಂತೈಸೆ ಬಳಿಕ ದುಶ್ಯಳೆ ಶೌರಿಗೆರಗೆ ಭಕ್ತರ ಬೆಳವಿಗಳನೂಸೆ ದಾವಾವತೆರದಿಂದ ಮಾಡುವಂತೆನ್ನನುದ್ಧರಿಸು ಎಂದು ನಿರ್ಗಮನಕ್ಕೆ ಅನುವಾದಳು. ಹೊರಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ ಕೃಷ್ಣಾರ್ಜುನರು. ಅರ್ಜುನನ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಹೊರಡ್ತಾ ಇದೆ, ಕಣ್ಣೀರನ್ನು ಸುರಿಸ್ತಾ ಇದ್ದಾನೆ. ಮತ್ತೆ ಕೇಳ್ತಾ ಇದ್ದಾನೆ, ಕ್ಷಮಿಸಬೇಕು ತಾಯೇ, ಹಿಂದೆ ಯುದ್ಧದಲ್ಲಿ ಮಾಡಿದಂತಹ ಅಪಚಾರವನ್ನು ಕ್ಷಮಿಸಬೇಕು. ಶತ್ರುಗಳಾಗಿದ್ದರು ಅವತ್ತು, ನಾನು ಹೊಡಿಬೇಕಾಯಿತು, ಅವನನ್ನು ಕೊಲ್ಲಬೇಕಾಯಿತು, ಆ ಅಪಚಾರವನ್ನು ಮನ್ನಿಸು ಅಂಥೇಳಿ ಮತ್ತೆ ಹಿಂದಿನ ನೀನು ಬಂಧು ಆಗಿದ್ದೀಯಾ, ತಂಗಿ ಆಗಿದ್ದೀಯಾ, ನೀನು ಬರಬೇಕು ನಗರಕ್ಕೆ, ಹಸ್ತಿನಾಪುರಕ್ಕೆ ಬರಬೇಕು. ಅಲ್ಲಿ ಬಂದುಬಿಟ್ಟು ಕುಂತಿದೇವಿಯನ್ನು, ದ್ರೌಪದಿಯನ್ನು ಅವರೆಲ್ಲರನ್ನೂ ಕೂಡ ನೋಡಬೇಕು ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಅರ್ಜುನ. ಆ ದುಶ್ಯಳೆ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿ, ಹೇಗೆ ನೀನು ಭಕ್ತರನ್ನು, ನಿನ್ನ ಭಕ್ತರನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ತೀಯ, ಹಾಗೆ ನನ್ನನ್ನೂ ಕೂಡ ರಕ್ಷಣೆ ಮಾಡು, ನಾನೂ ನಿನಗೆ ಭಕ್ತಿಯನ್ನು ತೋರ್ತೇನೆ ಅಂಥೇಳಿ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ನನ್ನನ್ನು ಉದ್ಧರಿಸು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾಳೆ. ಜೊತೆಗೆ ಹಸ್ತಿನಾಪುರಕ್ಕೆ ಹೊರಡೋದಕ್ಕೆ ಅವಳು ಕೂಡ ಸಿದ್ಧಳಾಗಿದ್ದಾಳೆ.
ಅಲ್ಲಿಯ ಸುವಸ್ತು ಸಹಿತ ಆಕೆಯಂ ಕೂಡಿಕೊಂಡು ಎಲ್ಲ ಮೈಶ್ವರವೆರೆಸಿ ಗಜಪುರಕ್ಕಾಗಿ ನಿಲ್ಲದೈ ತಂದು ಯೋಜನ ಮಾತ್ರದೊಳ್ನಿಂದು ವತ್ಸರಂ ತುಂಬಿತೆಂದು ಉಲ್ಲಾಸದಿ ಕಿರೀಟಿಗೆ ನಿರೂಪಿಸಿ ತಾನೇ ಸಲ್ಲಲಿತಾರಿಗಳಂ ಪಿಡಿದು ಕಟ್ಟಿದನು. ಇಳವಲ್ಲಭರ ಮುಂದೆ ಕಾರುಣ್ಯದಿ ದೇವನಗರೀಶ ಲಕ್ಷ್ಮೀಕಾಂತನು ಕಾರುಣ್ಯದಿ ಲಕ್ಷ್ಮೀಕಾಂತನು. ದುಶ್ಶಳೆಯನ್ನು ಕೂಡ ಕರೆದುಕೊಂಡ್ಬಿಟ್ಟು ಆ ಸಿಂಧು ದೇಶದಲ್ಲಿರ್ತಕ್ಕಂತಹ ಒಳ್ಳೆಯ ವಸ್ತುಗಳನ್ನು ತೆಗೆದುಕೊಂಡು ಬಿಟ್ಟು ಹೊರಟಿದ್ದಾರೆ ಹಸ್ತಿನಾಪುರಕ್ಕೆ. ಎಲ್ಲರೂ ಕೂಡ ಬಂದಿದ್ದಾರೆ. ಹಸ್ತಿನಾಪುರ ಇನ್ನೇನು ಒಂದು ಯೋಜನೆ ಇದೆ, ಯೋಜನೆ ದೂರದಲ್ಲಿದೆ ಎನ್ನುವಂತಹ ಜಾಗದಲ್ಲಿ ಎಲ್ಲರೂ ಕೂಡ ನಿಲ್ಲಿಸಿದ್ದಾನಂತೆ ಕೃಷ್ಣ ಪರಮಾತ್ಮ. ನಿಲ್ಲಿಸಿಬಿಟ್ಟು ಆ ಕುದುರೆಗಳನ್ನು ತಾನೇ ತಂದು ಕಟ್ತಾ ಇದ್ದಾನಂತೆ. ಎಲ್ಲರೂ ಕೂಡ ಆಶ್ಚರ್ಯಪಡ್ತಾ ಇದ್ದಾರೆ. ಎಲ್ಲ ರಾಜ ಮಹಾರಾಜರನ್ನು ಒಂದು ಕಡೆ ನಿಲ್ಲಿಸಿಬಿಟ್ಟು ಅವರಿಗೆ ಯೋಗ್ಯವಾಗಿರ್ತಕ್ಕಂತಹ ಜಾಗವನ್ನು ತೋರಿಸ್ಬಿಟ್ಟು ಕೃಷ್ಣ ಅಶ್ವವನ್ನು ಕಟ್ಟಿಬಿಟ್ಟು ಸಲ್ಲಲಿತ ಹರಿಗಳಂ ಪಿಡಿದು ಕಟ್ಟಿದನು. ಒಳ್ಳೆಯ ಕುದುರೆಗಳನ್ನು ತಂದು ಕಟ್ಟಿಬಿಟ್ಟ ಅಂಥೇಳಿ ಕಾರುಣ್ಯಮೂರ್ತಿಯಾಗಿರ್ತಕ್ಕಂತಹ ಲಕ್ಷ್ಮೀಕಾಂತ ಆ ಭಗವಂತ ಅಂಥೇಳಿ ಯೋಜನ ದೂರದಲ್ಲಿ ಹಸ್ತಿನಾಪುರದ ಹತ್ತಿರದಲ್ಲಿದ್ದಾರೆ. ಇನ್ನು ವರ್ಷ ಕಳೆದಿದೆ, ನಗರವನ್ನು ಪ್ರವೇಶ ಮಾಡಬಹುದು ಅಂತ ಹೇಳಿ ತೀರ್ಮಾನಿಸ್ಬಿಟ್ಟು ಅಲ್ಲಿ ಇದ್ದಾರೆ ಆ ಕೃಷ್ಣಾರ್ಜುನರು. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 32ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ಶ್ರೀಧರ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.